ಮೈಸೂರು ಅರಮನೆಯ ಜಯಮಾರ್ತಣ್ಣ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ ಮೂವರು ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣವನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷದರ್ಶಿಯೊಬ್ಬರು ಗಿರೀಶ್ ಅಂತ ಹೇಳೋರು ನಮ್ಮ ಜೊತೆಗಿದ್ದಾರೆ. ಒಂದು ದಿನ ಅವರು ಶಾಕ್ನಿಂದ ಹೊರಬರೋದಕ್ಕೆ ಒಂದು ದಿನ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಅವತ್ತು ಏನಾಯ್ತು ಸರ್ ಇವತ್ತು ರಾತ್ರಿ? ನಾನು ಫುಟ್ಪಾತಲ್ಲಿ ಬರ್ತಾ ಇದ್ದೆ. ಬರುವಾಗ ಏನಾಯಿತು, ಇದ್ದಕ್ಕಿದ್ದಂಗೆ ಏನೋ ಒಂಥರ ಬೆಂಕಿ ಜ್ವಾಲೆ ಜೋರಾಗಿ ಸೌಂಡ್ ಆದಂಗಾಯಿತು. ಏನಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಒಂದು 2 ನಿಮಿಷ ನನಗೆ ಏನು ಕಿವಿನೇ ಕೇಳದೇ ಇರೋ ಅನುಭವ ಆಗೋಯ್ತು. ಅಷ್ಟೊತ್ತಿಗೆ ಏನಾಯಿತು ಅಂತ ನಾನು ತಿರುಗಿ ನೋಡೋ ಅಷ್ಟೊತ್ತಿಗೆ ಏನೋ ಒಂದು ಮಾಂಸದ ಮುದ್ದೆ ಬಿದ್ದಿದೆ, ಏನೋ ಬಿದ್ದಿದೆ ಅಂತಾಯಿತು. ಅಷ್ಟೊತ್ತಿಗೆ ನನಗೆ ನಿಜವಲ್ಲೂ ರಿಯಲೈಸ್ ಆಗಲಿಲ್ಲ ಏನಾಗ್ತಾಯಿದೆ, ಏನು ಆಗಿದೆ ಅಂತಲೇ ಗೊತ್ತಾಗಲಿಲ್ಲ. 2 ನಿಮಿಷ ನನಗೇನು ಕಿವಿನೇ ಕೇಳ್ತಿಲ್ಲ ಅಂತ ಅನುಭವ ಆಯಿತು. ಆಮೇಲೆ ಒಂದು ಪಾಪ ಒಬ್ಬರು ಲೇಡಿ ನನಗೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಪಾಪ ಏನಾಯ್ತೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಿಜವಾಗ್ಲೂ ಆ ಘಟನೆ ರೀಕಾಲ್ ಮಾಡಿದ್ರೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಬಟ್ ಒಬ್ಬರು ಹೆಂಗಸಿಗೆ ಪಾಪ ಕುತ್ತಿಗೆಗೇನೋ ಇದಾಗಿತ್ತು. ಆಮೇಲೆ 2 ಮಕ್ಕಳು ಅಳ್ತಾಯಿದ್ರು ಆ ಸ್ಪಾಟಲ್ಲಿ. ಅಷ್ಟೊತ್ತಿಗೆ ನಾನು ಹಿಂದೆ ಬಂದುಬಿಟ್ಟು ನೋಡಿದಾಗ ಎಲ್ಲ ಈ ಮಾಂಸದ್ದು ಇದೆಲ್ಲ ಇದು ಬಿಡ್ತು. ನನ್ನ ಶರ್ಟು ಮತ್ತು ನನ್ನ ಪ್ಯಾಂಟು ಕೂಡ ಒಂಥರ ಇದಾಗಿತ್ತು, ಆ ಥರ ಇದಾಗಿತ್ತು. ಇದು ಆಮೇಲೆ ನೋಡಿದೆ, ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಗೊತ್ತಾಯಿತು ಇದು ಈ ಥರ ಘಟನೆ ಆಗಿದೆ ಅಂತ. ಬಟ್ ಈ ಘಟನೆ ನಡಿಬಾರ್ದಾಗಿತ್ತು. ಬಟ್ ಆ 3 ಜನ ಸಾವಾಗಿರೋದು ಭಾಳ ವಿಷಾದ ಇದೆ, ತುಂಬ ಬೇಜಾರಿದೆ. ಹಿಂಗೆ ಆಗಬಾರ್ದಾಗಿತ್ತು. ಪಾಪ ಈ ಕ್ಷಣ ಇದ್ದವರು ಇನ್ನೆಕ್ಸ್ಟ್ ಕ್ಷಣ ಇರಲಿಲ್ಲ ಅಂತಂತಂದರೆ ಅದು ಮನಸ್ಸಿಗೆ ತುಂಬಾ ಖೇದ ಆಗುತ್ತೆ. ನೀವೆಲ್ಲಿ ಹೋಗಿದ್ದೀರಿ ಸರ್ ಅವತ್ತು ಅಂತ? ನಾನು ವಾಕ್ ಮಾಡ್ಕೊಂಡು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ, ಲೈಟ್ ನೋಡೋಣ ಅಂತಂದ್ಬಿಟ್ಟು. ಇಲ್ಲ, ನಾನು ಒಬ್ಬನೇ ಇದ್ದೆ. ನಾನು ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ನಡ್ಕೊಂಡು ಫುಟ್ಪಾತಲ್ಲಿ ಹೋಗುವಾಗ ಈ ಘಟನೆ ಆಯಿತು. ಅಂದರೆ ಆ ಒಂದು ವಿಡಿಯೋ ಸರ್, ಆ ಲೇಡಿ ಇನ್ನೂ ಕೂಡ ನಮ್ಮನ್ನ ಬದುಕಿಸಿ ಅಂತ ಕೇಳ್ತಾ ಇದ್ರು ಅಂತ ಒಂದು ವಿಡಿಯೋ ಇದೆ ಸರ್. ಅದೇ ಆ ಸ್ಫೋಟ ಹೊಟ್ಟೆ ಭಾಗದ ಈಚೆ ಬಂದಿತ್ತು. ಇಲ್ಲ, ಅಷ್ಟೊತ್ತಿಗೆ ನಾನು ಬಂದ್ಬಿಟ್ಟೆ. ಯಾರೋ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಗಟ್ಟಿಯಾಗಿ. ಅಷ್ಟೊತ್ತಿಗೆ ನಾನು ಆಚೆ ಬಂದ್ಬಿಟ್ಟೆ. ಬಟ್ ಅಲ್ಲಿ ಒಂಥರ ಅಳು ಎಲ್ಲ ಕೇಳಿಸ್ತಾ ಇತ್ತು ನನಗೆ, ಅಳು. ಆಮೇಲೆ 2 ಮಕ್ಕಳು ಅಳ್ತಾ ಇತ್ತು. ಅದನ್ನೆಲ್ಲ ನಾನು ನೋಡಿದೆ. ಸುಮಾರು ಎಷ್ಟು ಜನ ಇದ್ರು ಸರ್ ಆ ಸ್ಪಾಟಲ್ಲಿ ಸರ್? ಅಲ್ಲ, ಇದು ಘಟನೆ ಆಗ್ತಿದ್ದಂಗೆ ಎಲ್ಲ ದೂರ ಸರಿದ್ಬಿಟ್ರು. ಆಮೇಲೆ ಇಮಿಡಿಯೇಟಾಗಿ ಪೊಲೀಸು ಕೂಡ ಬಂದರು. ಪೊಲೀಸು ಬಂದ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿ ಅವರು ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡಿದರು. ನೀವು ಒಂದು ದಿನ ಶಾಕ್ನಲ್ಲಿದ್ದೀರಿ ಅಂತ ಕೇಳ್ಪಟ್ಟೆ ಸರ್. ಅಲ್ಲ, ಈ ಥರ ಸಾವಾಗಿರೋದು ಮತ್ತು 2 ಇದಾಗಿರೋದು ಮತ್ತೆ ನೆನ್ನೆ ಇದಾಗಿರೋದೆಲ್ಲ ನೋಡಿ ಬೇಜಾರಾಯಿತು ನನಗೆ. ಶಾಕ್ ಅನ್ನೋದಕ್ಕಿಂತ ತುಂಬಾ ಬೇಜಾರಾಯಿತು. ಏನಿದು ಈ ಥರ ಘಟನೆಗಳು ಈ ಥರ ಘಟನೆಯಿಂದ ಈ ಥರ ಅಮಾಯಕರು ಪಾಪ ಏನೂ ಗೊತ್ತಿಲ್ಲದೆ ಇರೋರು, ಏನೋ ಒಂದು ಖುಷಿಗೆ ಒಂಥರ ಏನೋ ಪ್ಯಾಲೇಸ್ ನೋಡ್ಕೋಬೇಕು ಅಂತ ಬಂದಿರೋರಿಗೆ ಹಿಂಗಾದಾಗ ಅವ್ರ ಕುಟುಂಬದವರಾಗಲಿ ಇನ್ನೊಂದಾಗಲಿ ಅವ್ರಿಗೆಲ್ಲರ ಬಗ್ಗೆನೂ ನನಗೆ ಭಾಳ ಬೇಜಾರಿದೆ. ಸರ್, ನೀವು ಕೂಡ ಪ್ರಾಣಾಪಾಯದಲ್ಲಿ ಫೈರ್ ಆಗಿರಿ ಸರ್, ಜಸ್ಟ್ ಸೆಕೆಂಡಲ್ಲಿ, 1-2 ಹೆಜ್ಜೆಯಲ್ಲಿ ಸರ್. ಅಲ್ಲ, ಅದು ದೇವ್ರ ದಯೆನೇ. ಯಾಕಂದರೆ ಪಾಪ ಅವರೆಲ್ಲ ತೀರೋಗಿದ್ದಾರೆ ಅಂತಂತಂದ್ಮೇಲೆ ಅಷ್ಟು ತೀವ್ರತೆ ನಿಮಗೆ ಗೊತ್ತಾಗಿರಬೇಕು. ಇದೆಲ್ಲ ನೋಡಿದ್ರೆ ಇಷ್ಟು ಹತ್ರದಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿರೋದು ನನಗೆ ನಿಜವಾಗ್ಲೂ ಅದೊಂಥರ ಮಿರಾಕ್ಲಸ್ ಅಂತ ಅನುಭವ ಆಗಿದೆ. ವಿತಿನ್ ಸೆಕೆಂಡಲ್ಲಿ ಒಂದೊಂದು ಸ್ಫೋಟ ಆದಾಗ ಆಯಿತು. ಮಾಂಸದ ಮುದ್ದೆ ಸಹ ಬಿದ್ದಿತ್ತು. ನನಗೂ ಕೂಡ ಸಾಕಷ್ಟು ಶಾಕ್, ಅಂದರೆ ಸಾಕಷ್ಟು ಬೇಜಾರಲ್ಲಿದ್ದೆ. ಸೊ ಹೀಗಾಗಿ ನಾನು ಒಂದು ದಿನ ಮನೆಯಿಂದ ಕೂಡ ಆಚೆ ಬಂದಿರಲಿಲ್ಲ. ಸೊ ಇವತ್ತು ಅಂದರೆ ಯಾರೂ ಕೂಡ ಈ ರೀತಿ ಆಗಬಾರ್ದು. 3 ಜನ ಇವತ್ತಿದ್ದೋ ನಾಳೆ ಇಲ್ಲ ಅಂತಂದರೆ ಅದರ ಬೇಸರದ ಸಂಗತಿ ಅವರ ಕುಟುಂಬಕ್ಕೆ ಗೊತ್ತಿರುತ್ತೆ. ಸೊ ಹೀಗಾಗಿ ಈ ಘಟನೆ ಆಗಬಾರ್ದಿತ್ತು ಅನ್ನುವಂತಹ ಮಾತುಗಳ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಅರಮನೆಯ ಜಯಮಾರ್ತಣ್ಣ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ ಮೂವರು ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣವನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷದರ್ಶಿಯೊಬ್ಬರು ಗಿರೀಶ್ ಅಂತ ಹೇಳೋರು ನಮ್ಮ ಜೊತೆಗಿದ್ದಾರೆ. ಒಂದು ದಿನ ಅವರು ಶಾಕ್ನಿಂದ ಹೊರಬರೋದಕ್ಕೆ ಒಂದು ದಿನ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಅವತ್ತು ಏನಾಯ್ತು ಸರ್ ಇವತ್ತು ರಾತ್ರಿ? ನಾನು ಫುಟ್ಪಾತಲ್ಲಿ ಬರ್ತಾ ಇದ್ದೆ. ಬರುವಾಗ ಏನಾಯಿತು, ಇದ್ದಕ್ಕಿದ್ದಂಗೆ ಏನೋ ಒಂಥರ ಬೆಂಕಿ ಜ್ವಾಲೆ ಜೋರಾಗಿ ಸೌಂಡ್ ಆದಂಗಾಯಿತು. ಏನಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಒಂದು 2 ನಿಮಿಷ ನನಗೆ ಏನು ಕಿವಿನೇ ಕೇಳದೇ ಇರೋ ಅನುಭವ ಆಗೋಯ್ತು. ಅಷ್ಟೊತ್ತಿಗೆ ಏನಾಯಿತು ಅಂತ ನಾನು ತಿರುಗಿ ನೋಡೋ ಅಷ್ಟೊತ್ತಿಗೆ ಏನೋ ಒಂದು ಮಾಂಸದ ಮುದ್ದೆ ಬಿದ್ದಿದೆ, ಏನೋ ಬಿದ್ದಿದೆ ಅಂತಾಯಿತು. ಅಷ್ಟೊತ್ತಿಗೆ ನನಗೆ ನಿಜವಲ್ಲೂ ರಿಯಲೈಸ್ ಆಗಲಿಲ್ಲ ಏನಾಗ್ತಾಯಿದೆ, ಏನು ಆಗಿದೆ ಅಂತಲೇ ಗೊತ್ತಾಗಲಿಲ್ಲ. 2 ನಿಮಿಷ ನನಗೇನು ಕಿವಿನೇ ಕೇಳ್ತಿಲ್ಲ ಅಂತ ಅನುಭವ ಆಯಿತು. ಆಮೇಲೆ ಒಂದು ಪಾಪ ಒಬ್ಬರು ಲೇಡಿ ನನಗೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಪಾಪ ಏನಾಯಿತೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಿಜವಾಗ್ಲೂ ಆ ಘಟನೆ ರೀಕಾಲ್ ಮಾಡಿದ್ರೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಬಟ್ ಒಬ್ಬರು ಹೆಂಗಸಿಗೆ ಪಾಪ ಕುತ್ತಿಗೆಗೇನೋ ಇದಾಗಿತ್ತು. ಆಮೇಲೆ 2 ಮಕ್ಕಳು ಅಳ್ತಾಯಿದ್ರು ಆ ಸ್ಪಾಟಲ್ಲಿ. ಅಷ್ಟೊತ್ತಿಗೆ ನಾನು ಹಿಂದೆ ಬಂದುಬಿಟ್ಟು ನೋಡಿದಾಗ ಎಲ್ಲ ಈ ಮಾಂಸದ್ದು ಇದೆಲ್ಲ ಇದು ಬಿಡ್ತು. ನನ್ನ ಶರ್ಟು ಮತ್ತು ನನ್ನ ಪ್ಯಾಂಟು ಕೂಡ ಒಂಥರ ಇದಾಗಿತ್ತು, ಆ ಥರ ಇದಾಗಿತ್ತು. ಇದು ಆಮೇಲೆ ನೋಡಿದೆ, ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಗೊತ್ತಾಯಿತು ಇದು ಈ ಥರ ಘಟನೆ ಆಗಿದೆ ಅಂತ. ಬಟ್ ಈ ಘಟನೆ ನಡಿಬಾರ್ದಾಗಿತ್ತು. ಬಟ್ ಆ 3 ಜನ ಸಾವಾಗಿರೋದು ಭಾಳ ವಿಷಾದ ಇದೆ, ತುಂಬ ಬೇಜಾರಿದೆ. ಹಿಂಗೆ ಆಗಬಾರ್ದಾಗಿತ್ತು. ಪಾಪ ಈ ಕ್ಷಣ ಇದ್ದವರು ಇನ್ನೆಕ್ಸ್ಟ್ ಕ್ಷಣ ಇರಲಿಲ್ಲ ಅಂತಂತಂದರೆ ಅದು ಮನಸ್ಸಿಗೆ ತುಂಬಾ ಖೇದ ಆಗುತ್ತೆ. ನೀವೆಲ್ಲಿ ಹೋಗಿದ್ದೀರಿ ಸರ್ ಅವತ್ತು ಅಂತ? ನಾನು ವಾಕ್ ಮಾಡ್ಕೊಂಡು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ, ಲೈಟ್ ನೋಡೋಣ ಅಂತಂದ್ಬಿಟ್ಟು. ಇಲ್ಲ, ನಾನು ಒಬ್ಬನೇ ಇದ್ದೆ. ನಾನು ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ದೆ.
ಅಲ್ಲಿ ನಡ್ಕೊಂಡು ಫುಟ್ಪಾತಲ್ಲಿ ಹೋಗುವಾಗ ಈ ಘಟನೆ ಆಯಿತು. ಅಂದರೆ ಆ ಒಂದು ವಿಡಿಯೋ ಸರ್, ಆ ಲೇಡಿ ಇನ್ನೂ ಕೂಡ ನಮ್ಮನ್ನ ಬದುಕಿಸಿ ಅಂತ ಕೇಳ್ತಾ ಇದ್ರು ಅಂತ ಒಂದು ವಿಡಿಯೋ ಇದೆ ಸರ್. ಅದೇ ಆ ಸ್ಫೋಟ ಹೊಟ್ಟೆ ಭಾಗದ ಈಚೆ ಬಂದಿತ್ತು. ಇಲ್ಲ, ಅಷ್ಟೊತ್ತಿಗೆ ನಾನು ಬಂದ್ಬಿಟ್ಟೆ, ಯಾರೋ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಗಟ್ಟಿಯಾಗಿ, ಅಷ್ಟೊತ್ತಿಗೆ ನಾನು ಆಚೆ ಬಂದ್ಬಿಟ್ಟೆ. ಬಟ್ ಅಲ್ಲಿ ಒಂಥರ ಅಳು ಎಲ್ಲ ಕೇಳಿಸ್ತಾ ಇತ್ತು ನನಗೆ, ಅಳು. ಆಮೇಲೆ 2 ಮಕ್ಕಳು ಅಳ್ತಾ ಇತ್ತು, ಅದನ್ನೆಲ್ಲ ನಾನು ನೋಡಿದೆ. ಸುಮಾರು ಎಷ್ಟು ಜನ ಇದ್ರು ಸರ್ ಆ ಸ್ಪಾಟಲ್ಲಿ ಸರ್? ಅಲ್ಲ, ಇದು ಘಟನೆ ಆಗ್ತಿದ್ದಂಗೆ ಎಲ್ಲ ದೂರ ಸರಿದ್ಬಿಟ್ರು. ಆಮೇಲೆ ಇಮಿಡಿಯೇಟಾಗಿ ಪೊಲೀಸು ಕೂಡ ಬಂದರು. ಪೊಲೀಸು ಬಂದ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿ ಅವರು ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡಿದರು. ನೀವು ಒಂದು ದಿನ ಶಾಕ್ನಲ್ಲಿ ಇದ್ರಿ ಅಂತ ಕೇಳ್ಬಿಟ್ಟೆ ಸರ್. ಅಲ್ಲ, ಈ ಥರ ಸಾವಾಗಿರೋದು ಮತ್ತು 2 ಇದಾಗಿರೋದು ಮತ್ತೆ ನೆನ್ನೆ ಇದಾಗಿರೋದೆಲ್ಲ ನೋಡಿ ಬೇಜಾರಾಯಿತು ನನಗೆ. ಶಾಕ್ ಅನ್ನೋದಕ್ಕಿಂತ ತುಂಬಾ ಬೇಜಾರಾಯಿತು. ಏನಿದು ಈ ಥರ ಘಟನೆಗಳು ಈ ಥರ ಘಟನೆಯಿಂದ ಈ ಥರ ಅಮಾಯಕರು ಪಾಪ ಏನೂ ಗೊತ್ತಿಲ್ಲದೆ ಇರೋರು, ಏನೋ ಒಂದು ಖುಷಿಗೆ ಒಂಥರ ಏನೋ ಪ್ಯಾಲೇಸ್ ನೋಡ್ಕೋಬೇಕು ಅಂತ ಬಂದಿರೋರಿಗೆ ಹಿಂಗಾದಾಗ ಅವ್ರ ಕುಟುಂಬದವರಾಗಲಿ ಇನ್ನೊಂದಾಗಲಿ ಅವ್ರಿಗೆಲ್ಲರ ಬಗ್ಗೆನೂ ನನಗೆ ಭಾಳ ಬೇಜಾರಿದೆ. ಸರ್, ನೀವು ಕೂಡ ಪ್ರಾಣಾಪಾಯದಿಂದ ಫೈರಾಗಿರಿ ಸರ್, ಜಸ್ಟ್ ಸೆಕೆಂಡಲ್ಲಿ, 1-2 ಹೆಜ್ಜೆಯಲ್ಲಿ ಸರ್. ಅಲ್ಲ, ಅದು ದೇವ್ರ ದಯೆನೇ. ಯಾಕಂದರೆ ಪಾಪ ಅವರೆಲ್ಲ ತೀರೋಗಿದ್ದಾರೆ ಅಂತಂತಂದ್ಮೇಲೆ ಅಷ್ಟು ತೀವ್ರತೆ ನಿಮಗೆ ಗೊತ್ತಾಗಿರಬೇಕು. ಇದೆಲ್ಲ ನೋಡಿದ್ರೆ ಇಷ್ಟು ಹತ್ರದಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿರೋದು ನನಗೆ ನಿಜವಾಗ್ಲೂ ಅದೊಂಥರ ಮಿರಾಕ್ಲಸ್ ಅಂತ ಅನುಭವ ಆಗಿದೆ. ವಿತಿನ್ ಸೆಕೆಂಡಲ್ಲಿ ಒಂದೊಂದು ಸ್ಫೋಟ ಆದಾಗ ಆಯಿತು, ಮಾಂಸದ ಮುದ್ದೆ ಸಹ ಬಿದ್ದಿತ್ತು. ನನಗೂ ಕೂಡ ಸಾಕಷ್ಟು ಶಾಕ್, ಅಂದರೆ ಸಾಕಷ್ಟು ಬೇಜಾರಲ್ಲಿದ್ದೆ. ಸೊ ಹೀಗಾಗಿ ನಾನು ಒಂದು ದಿನ ಮನೆಯಿಂದ ಕೂಡ ಆಚೆ ಬಂದಿರಲಿಲ್ಲ. ಸೊ ಇವತ್ತು ಅಂದರೆ ಯಾರೂ ಕೂಡ ಈ ರೀತಿ ಆಗಬಾರ್ದು, 3 ಜನ ಇವತ್ತಿದ್ದೋ ನಾಳೆ ಇಲ್ಲ ಅಂತಂದರೆ ಅದರ ಬೇಸರದ ಸಂಗತಿ ಅವರ ಕುಟುಂಬಕ್ಕೆ ಗೊತ್ತಿರುತ್ತೆ. ಸೊ ಹೀಗಾಗಿ ಈ ಘಟನೆ ಆಗಬಾರ್ದಿತ್ತು ಅನ್ನುವಂತಹ ಮಾತುಗಳ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು ಅರಮನೆಯ ಜಯಮಾರ್ತಣ್ಣ ದ್ವಾರದ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಈಗಾಗಲೇ 3 ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ಪ್ರಕರಣವನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷದರ್ಶಿಯೊಬ್ಬರು ಗಿರೀಶ್ ಅಂತ ಹೇಳೋರು ನಮ್ಮ ಜೊತೆಗಿದ್ದಾರೆ. ಒಂದು ದಿನ ಅವರು ಶಾಕ್ನಿಂದ ಹೊರಬರೋದಕ್ಕೆ ಒಂದು ದಿನ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಜೊತೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ಅವತ್ತು ಏನಾಯ್ತು ಸರ್ ಅವತ್ತು ರಾತ್ರಿ? ನಾನು ಫುಟ್ಪಾತಲ್ಲಿ ನಡ್ಕೊಂಬರುವಾಗ ಏನಾಯಿತು, ಇದ್ದಕ್ಕಿದ್ದಂಗೆ ಏನೋ ಒಂಥರ ಬೆಂಕಿ ಜ್ವಾಲೆ ಜೋರಾಗಿ ಸೌಂಡ್ ಆದಂಗೆ ಆಯಿತು. ಏನಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಒಂದು 2 ನಿಮಿಷ ನನಗೆ ಏನು ಕಿವಿನೇ ಕೇಳದೇ ಇರೋ ಅನುಭವ ಆಗೋಯ್ತು. ಅಷ್ಟೊತ್ತಿಗೆ ಏನಾಯಿತು ಅಂತ ನಾನು ತಿರುಗಿ ನೋಡೋ ಅಷ್ಟೊತ್ತಿಗೆ ಏನೋ ಒಂದು ಮಾಂಸದ ಮುದ್ದೆ ಬಿದ್ದಿದೆ ಅಂತಾಯಿತು. ಅಷ್ಟೊತ್ತಿಗೆ ನನಗೆ ನಿಜವಲ್ಲೂ ರಿಯಲೈಸ್ ಆಗಿಲ್ಲ ಏನಾಗ್ತಾಯಿದೆ, ಏನು ಆಗಿದೆ ಅಂತಲೇ ಗೊತ್ತಾಗಲಿಲ್ಲ. 2 ನಿಮಿಷ ನನಗೇನು ಕಿವಿನೇ ಕೇಳ್ತಿಲ್ಲ ಅಂತ ಅನುಭವ ಆಯಿತು. ಆಮೇಲೆ ಒಂದು ಪಾಪ ಅವರು ಲೇಡಿ ನನಗೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು. ಪಾಪ ಏನಾಯ್ತೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಿಜವಾಗ್ಲೂ ಆ ಘಟನೆ ರೀಕಾಲ್ ಮಾಡಿದ್ರೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಬಟ್ ಒಬ್ಬರು ಹೆಂಗಸಿಗೆ ಪಾಪ ಕುತ್ತಿಗೆಗೇನೋ ಇದಾಗಿತ್ತು. ಆಮೇಲೆ 2 ಮಕ್ಕಳು ಅಳ್ತಾಯಿದ್ರು ಆ ಸ್ಪಾಟಲ್ಲಿ. ಅಷ್ಟೊತ್ತಿಗೆ ನಾನು ಹಿಂದೆ ಬಂದ್ಬಿಟ್ಟು ನೋಡಿದಾಗ ಎಲ್ಲ ಈ ಮಾಂಸದ್ದು ಇದು ಬಿಡ್ತು. ನನ್ನ ಶರ್ಟು ಮತ್ತು ನನ್ನ ಪ್ಯಾಂಟು ಕೂಡ ಒಂಥರ ಇದಾಗಿತ್ತು, ಆ ಥರ ಇದಾಗಿತ್ತು. ಇದು ಆಮೇಲೆ ನೋಡಿದೆ, ಒಂದು 2 ನಿಮಿಷ 3 ನಿಮಿಷ ಆದಮೇಲೆ ಗೊತ್ತಾಯಿತು ಇದು ಈ ಥರ ಘಟನೆ ಆಗಿದೆ ಅಂತ. ಬಟ್ ಈ ಘಟನೆ ನಡಿಬಾರ್ದಾಗಿತ್ತು. ಬಟ್ ಆ 3 ಜನ ಸಾವಾಗಿರೋದು ಭಾಳ ವಿಷಾದ ಇದೆ, ತುಂಬ ಬೇಜಾರಿದೆ. ಹಿಂಗೆ ಆಗಬಾರ್ದಾಗಿತ್ತು. ಪಾಪ ಈ ಕ್ಷಣ ಇದ್ದವರು ಇನ್ನೆಕ್ಸ್ಟ್ ಕ್ಷಣ ಇರಲಿಲ್ಲ ಅಂತಂತಂದರೆ ಅದು ಮನಸ್ಸಿಗೆ ತುಂಬಾ ಖೇದ ಆಗುತ್ತೆ. ನೀವೆಲ್ಲಿ ಹೋಗಿದ್ದೀರಿ ಸರ್ ಅವತ್ತು ಅಂತ? ನಾನು ವಾಕ್ ಮಾಡ್ಕೊಂಡು ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ, ಲೈಟ್ ನೋಡೋಣ ಅಂತಂದ್ಬಿಟ್ಟು. ಇಲ್ಲ, ನಾನು ಒಬ್ಬನೇ ಇದ್ದೆ. ನಾನು ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ದೆ. ಅಲ್ಲಿ ನಡ್ಕೊಂಡು ಫುಟ್ಪಾತಲ್ಲಿ ಹೋಗುವಾಗ ಈ ಘಟನೆ ಆಯಿತು. ಅಂದರೆ ಆ ಒಂದು ವಿಡಿಯೋ ಸರ್, ಆ ಲೇಡಿ ಇನ್ನೂ ಕೂಡ ನಮ್ಮನ್ನ ಬದುಕಿಸಿ ಅಂತ ಕೇಳ್ತಾ ಇದ್ರು ಅಂತ ಒಂದು ವಿಡಿಯೋ ಇದೆ ಸರ್. ಅದೇ ಆ ಸ್ಫೋಟ ಹೊಟ್ಟೆ ಭಾಗದ ಈಚೆ ಬಂದಿತ್ತು. ಇಲ್ಲ, ಅಷ್ಟೊತ್ತಿಗೆ ನಾನು ಬಂದ್ಬಿಟ್ಟೆ, ಯಾರೋ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು ಗಟ್ಟಿಯಾಗಿ, ಅಷ್ಟೊತ್ತಿಗೆ ನಾನು ಆಚೆ ಬಂದ್ಬಿಟ್ಟೆ. ಬಟ್ ಅಲ್ಲಿ ಒಂಥರ ಅಳು ಎಲ್ಲ ಕೇಳಿಸ್ತಾ ಇತ್ತು ನನಗೆ, ಅಳು. ಆಮೇಲೆ 2 ಮಕ್ಕಳು ಅಳ್ತಾ ಇತ್ತು, ಅದನ್ನೆಲ್ಲ ನಾನು ನೋಡಿದೆ. ಸುಮಾರು ಎಷ್ಟು ಜನ ಇದ್ರು ಸರ್ ಆ ಸ್ಪಾಟಲ್ಲಿ ಸರ್? ಅಲ್ಲ, ಇದು ಘಟನೆ ಆಗ್ತಿದ್ದಂಗೆ ಎಲ್ಲ ದೂರ ಸರಿದ್ಬಿಟ್ರು. ಆಮೇಲೆ ಇಮಿಡಿಯೇಟಾಗಿ ಪೊಲೀಸು ಕೂಡ ಬಂದರು. ಪೊಲೀಸು ಬಂದ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿ ಅವರು ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡಿದರು. ನೀವು ಒಂದು ದಿನ ಶಾಕ್ನಲ್ಲಿ ಇದ್ರಿ ಅಂತ ಕೇಳ್ಬಿಟ್ಟೆ ಸರ್. ಅಲ್ಲ, ಈ ಥರ ಸಾವಾಗಿರೋದು ಮತ್ತು 2 ಇದಾಗಿರೋದು ಮತ್ತೆ ನೆನ್ನೆ ಇದಾಗಿರೋದೆಲ್ಲ ನೋಡಿ ಬೇಜಾರಾಯಿತು ನನಗೆ. ಶಾಕ್ ಅನ್ನೋದಕ್ಕಿಂತ ತುಂಬಾ ಬೇಜಾರಾಯಿತು. ಏನಿದು ಈ ಥರ ಘಟನೆಗಳು ಈ ಥರ ಘಟನೆಯಿಂದ ಈ ಥರ ಅಮಾಯಕರು ಪಾಪ ಏನೂ ಗೊತ್ತಿಲ್ಲದೆ ಇರೋರು, ಏನೋ ಒಂದು ಖುಷಿಗೆ ಒಂಥರ ಏನೋ ಪ್ಯಾಲೇಸ್ ನೋಡ್ಕೋಬೇಕು ಅಂತ ಬಂದಿರೋರಿಗೆ ಹಿಂಗಾದಾಗ ಅವ್ರ ಕುಟುಂಬದವರಾಗಲಿ ಇನ್ನೊಂದಾಗಲಿ ಅವ್ರಿಗೆಲ್ಲರ ಬಗ್ಗೆನೂ ನನಗೆ ಭಾಳ ಬೇಜಾರಿದೆ. ಸರ್, ನೀವು ಕೂಡ ಪ್ರಾಣಾಪಾಯದಿಂದ ಫೈರಾಗಿರಿ ಸರ್, ಜಸ್ಟ್ ಸೆಕೆಂಡಲ್ಲಿ, 1-2 ಹೆಜ್ಜೆಯಲ್ಲಿ ಸರ್. ಅಲ್ಲ, ಅದು ದೇವ್ರ ದಯೆನೇ. ಯಾಕಂದರೆ ಪಾಪ ಅವರೆಲ್ಲ ತೀರೋಗಿದ್ದಾರೆ ಅಂತಂತಂದ್ಮೇಲೆ ಅಷ್ಟು ತೀವ್ರತೆ ನಿಮಗೆ ಗೊತ್ತಾಗಿರಬೇಕು. ಇದೆಲ್ಲ ನೋಡಿದ್ರೆ ಇಷ್ಟು ಹತ್ರದಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿರೋದು ನನಗೆ ನಿಜವಾಗ್ಲೂ ಅದೊಂಥರ ಮಿರಾಕ್ಲಸ್ ಅಂತ ಅನುಭವ ಆಗಿದೆ.
ವಿತಿಲೆ ಸೆಕೆಂಡಲ್ಲಿ ಒಂದೊಂದು ಸ್ಫೋಟ ಆದಂಗೆ ಆಯಿತು, ಮಾಂಸದ ಮುದ್ದೆ ಸಹ ಬಿದ್ದಿತ್ತು. ನನಗೂ ಕೂಡ ಸಾಕಷ್ಟು ಶಾಕ್ ಅಂದರೆ ಸಾಕಷ್ಟು ಬೇಜಾರಲ್ಲಿದ್ದೆ. ಸೊ ಹೀಗಾಗಿ ನಾನು ಒಂದು ದಿನ ಮನೆಯಿಂದ ಕೂಡ ಆಚೆ ಬಂದಿರಲಿಲ್ಲ. ಸೊ ಇವತ್ತು ಅಂದರೆ ಯಾರೂ ಕೂಡ ಈ ರೀತಿ ಆಗಬಾರ್ದು, 3 ಜನ ಇವತ್ತಿದ್ದೋ ನಾಳೆ ಇಲ್ಲ ಅಂತಂದರೆ ಅದರ ಬೇಸರದ ಸಂಗತಿ ಅವರ ಕುಟುಂಬಕ್ಕೆ ಗೊತ್ತಿರುತ್ತೆ. ಸೊ ಹೀಗಾಗಿ ಈ ಘಟನೆ ಆಗಬಾರ್ದಿತ್ತು ಅನ್ನುವಂತಹ ಮಾತುಗಳ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.